ನೋಡ್ರಿ ಈಗ ನಾನು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನನ್ನ ಮಗ ಕರ್ಕೊಂಡು ಮಾರ್ಕೆಟಿಗೆ ಹೋಗಿದ್ದೆ, ತರಕಾರಿ ತಂದಿದ್ದೀನಿ. ತರಕಾರಿ ಒಳಗೆ ನನ್ನ ಹೆಂಡತಿಗೆ ಭಾಳ ಇಷ್ಟ ಅಂದ್ರೆ ಚಕ್ಲಿ ತಿಂದ ನಾನು ತಿಂದೇನೆ. ಅದ್ರಾಗ ಆಕೆ ಕರೆದು ಸರ್ಪ್ರೈಸ್ ಕೊಡೋನು. ಬರ್ರಿ ಏನು ತಗೊಂಡು ತೋರಿಸ್ತೀನಿ. ಗಿಡ್ಡಿ ಬಾಯಿಲೆ ಬಾಯಿಲ್ ಏನು ತಗೊಂಡು ನೋಡು. ಕಣ್ಣು ಮುಚ್ಚತಾನೆ, ಕಣ್ಣು ಮುಚ್ಚು ಕೈ ಮಾಡಿ ಹೇಳ್ತಾನೆ. ಏನು ನೋಡು ಚಕ್ಲಿ ಮತ್ತೆ ಇಲ್ಲಿ ಬಂದು ನಾನು ಅಂತಿದ್ವಿ, ಮಗಳಿಗೆ ಒಂದು ಕೊಟ್ಟಿದ್ದೆ, ನಿನಗೊಂದು ತೊಗೊಂಡೆ, ನಿನಗಿಷ್ಟ ಅಂತೇಳಿ ತಂದಿದ್ದೆ. ಮತ್ತು ನೋಡ್ರಿ ತರಕಾರಿ ಏನು ತಂದ್ರೆ ಅಂಥೇಳಿ ಅರ್ಧ ಕಿಲೋ ಬೆಂಡಿ, ಇವು ಅವರೆಕಾಯಿ ಅರ್ಧ ಕಿಲೋ, ಮೋಸಂಬಿ ಹಣ್ಣು ರೀ ಇವು ನನ್ನ ಮಗಳಿಗೆ. ಇದು ಪುಂಡಿ ಪಲ್ಯ ರೀ, ಇದು ಬಿಟ್ರೋಟ್ರಿ, ಇದು ಅಲ್ಲ, ಇವು ಏನು ರೀ ಅದು ಬೆಳ್ಳುಳ್ಳಿ ತಂದ ನೋಡ್ರಿ. ಹೋಗಿ ನೋಡ್ರಿ ಮೀನಾ ತಂದು ತೊಳ್ಕೊಂಡು ನೀ ಮೀನಾ ಇದು ನನ್ನ ಸ್ಪೆಷಲ್ ರೀ, ನನಗಿಷ್ಟ ಆದಂಥದ್ದು ಮೀನು ಅದನಿ. ಅರ್ಧ ಕಿಲೋ ಮೀನು ಅಷ್ಟ. ಇದು ಒಂದು ಹೊತ್ತಿಗೆ ಹಾಕತ್ರಿ ಅದು ಇಷ್ಟು ತಿಂತ ನೀನು ಸಾಕ್ರಿ ಇಷ್ಟ ಬೇಡ ಮತ್ತು ಕಡಿಮೆ ತಿನ್ನಬಾರ್ದು. ಅಷ್ಟು ಕಡಿಮೆ ತಿಂದ್ರೆ ಇದು ಅನಿಸ್ತತಿ. ಓಕೆ ರೀ, ಇದನ್ನು ಮಾಡೋದು ಹೆಂಗಂತ ತೋರಿಸ್ತಾನೆ. ಇದು ಭಾಳ ತಿಂದು ಹಿಡಿದಿಲ್ಲ ರೀ, 10 ನಿಮಿಷದ ಮೀನಾ ರೆಡಿ ಮಾಡಿ ತೋರಿಸ್ತಾನೆ ನಿಮಗೆ. ಈಗ ನಾವು ಕಂಟಿನ್ಯೂ ಮಾಡ್ತೀವಿ, ಬನ್ನಿ. ಸಮು ನಿಂಗೂ ಚಕ್ಲಿ ಇಷ್ಟ ಮಮ್ಮಿ? ನೋಡ್ರಿ ನಮ್ಮ ಸಮು ಚಕ್ಲಿ ಹೆಂಗ್ ಹಿಡ್ಕೊಂಡು ನಿಂತ. ಸಮು ಹಾಯ್ ಮಾಡಪ್ಪಜಿ. ಚಕ್ಲಿ ನಿಂಗೂ ಇಷ್ಟ? ನಿಂಗೂ ಇಷ್ಟ ಚಕ್ಲಿ? ಪಪ್ಪ ತಗೊಂಡ್ರಿ ನಿನ್ನಿಗೆ ಎಲ್ಲ ತಿಳ್ಕೊಂತಾಳ್ರಿ ಆಕಿ. ಹೆಡ್ಡು ಆಕಿಂದ ಇದು ಎಲ್ಲೈತಿ, ಕೈ ಎಲ್ಲ ಹೇಳ್ತಾಳ್ರಿ ಆಕಿ. ಆದ್ರೆ ಈಗ ಹೇಳಂಗಿಲ್ರಿ. ಈಗ ಕಂಟಿನ್ಯೂ ಮಾಡೋಣ ಮೀನದ್ದು. ನೀವು ಮಾಡ್ತೀರಿ? ನೀನು ಹೆಲ್ಪ್ ಮಾಡಂತಿ. ಸರಿ. ನೋಡ್ರಿ ನಾವು ಲವ್ ಬರ್ಡ್ಸ್ ಅದ ಇಬ್ರು. ನಮ್ಮ ಲವ್ ಬರ್ಡ್ಸಿಗೆ ಇದೊಂದು ನಮ್ಗೆ ಗಿಫ್ಟ್, ಗಾಡ್ ಗಿಫ್ಟ್. ಸಮ ಹಾಯ್ ಮಾಡಿ. ನೋಡಿ ನಮ್ಮ ಮುದ್ದು ಸಮ ಹೆಂಗೈತಿ ಬನ್ನಿ. ನೋಡ್ರಿ ಈಗ ಮೀನಾ ಮಾಡತ್ತಿದ್ದೇವೆ. ನಾನು ಏನು ಅದಕ್ಕೆ ತಕ್ಕ ಮಟ್ಟಿಗೆ ಮಸಾಲೆ ಹಾಕ್ತಾಳೆ. ತಿನ್ನೋದಿಲ್ರಿ ಆಕಿ. ಎಂಥ ಚಂದ ಮತ್ತು ಮೀನಾ ಮಾಡಿ ಕೊಡ್ತಾಳೆ, ಎಲ್ಲ ಮಾಡ್ತಾಳೆ. ತಿನ್ನಾಕ ಮಾಡ್ತೀವಿ ಎಷ್ಟೋ ಸಲ ತಿನ್ಸೇನ್ರಿ. ಮತ್ತು ಆಕಿ ಇದು ಮಾಡ್ಬೇಕಂತೇಳಿ ಅನ್ನದಾಗ ಹಾಕಿ ಗೊತ್ತಾಗಿ ಅಣ್ಣನ ಬಿಟ್ಬಿಟ್ಟಾಳ್ರಿ ಆಕಿ. ಹಿಂಗೆ ನಾನೇ ಮಾಡ್ಬಿಟ್ಟಾನಿ, ತಿನ್ಸು ಬಿಟ್ಬಿಟ್ಟಾನಿ. ಈಗ ಬರ್ರಿ ಈಗ ಮಸಾಲೆ ಹೆಂಗೆ ಹಾಕು ಅಂತೇಳಿ ಹಾಕು. ರುಚಿಗೆ ತಕ್ಕ ಉಪ್ಪ. ರುಚಿಗೆ ತಕ್ಕ ಉಪ್ಪು ಹಾಕು. ನೋಡ್ರಿ ನೋಡ್ರಿ ಉಪ್ಪು ಸಾಕು. ಈಗ ಖಾರ ಹಾಕಿ, ನಮ್ದು ಇದು ಹಾಕ, ಹುಬ್ಳಿದ ಖಾರ ಏನಂತ ಅದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಅಂತ ನೋಡ್ರಿ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾಳ್ರಿ. ಈಗ ಬ್ಯಾಡಗಿ ಮೆಣಸಿನ್ಕಾಯಿ ನೋಡ್ರಿ ಕೆಂಪು ಹಂಗೆ ಖಾರ ಹಾಕಿ. ನಮ್ಮ ಮಗಳು ಒಂದು ಭಾಳ ಆಳ್ತಾಳ್ರಿ ಹಂಗೆ. ಮತ್ತೆ ಇರುವಲ್ರಿ ಸಣ್ಣ ಹುಡುಗರು. ನೋಡ್ರಿ ಇಲ್ಲೇ ನೋಡ್ರಿ ಖಾರ ಸಾಕು ಖಾರ ಸಾಕಪ್ಪ, ಜಾಸ್ತಿ ಖಾರ ಇದಾಗಬಾರ್ದು. ಈಗ ನೋಡ್ರಿ ಕಲರ್ಗೆ ಅರಶಿನ ರೀ, ಕಲರ್ಗೆ ಅಂತ ಸ್ವಲ್ಪ ಕಲರ್ ಬರ್ಬೇಕಲ್ಲ, ಹಿಂಗಾಗಿ ಅರಶಿನ ಹಾಕತ್ತೀವಿ. ಈಗ ನೋಡ್ರಿ ಮೀನಿನ ಮಸಾಲ ಅಷ್ಟ ಒಂದು 2 ರೂಪಾಯಿ ಪ್ಯಾಕೆಟ್ ತಂದೀವಿ. ಹಾಕಿ ತೋರ್ಸೋರ್ಗೆ ಒಂದು ಪಾಪ ಅದಂದ್ರಾಗ ಹಾಕಲಿ ಹಾಕಿ ಬರ್ತಕ್ಕಂತಂದ್ರೆ ಪಾಪ. ನೋಡ್ರಿ ಮೀನಿನ ಮಸಾಲ ಹಾಕತ್ತ ನೋಡ್ರಿ. ಬೇಡ ಸಾಕು, ಜಾಸ್ತಿ ಮಸಾಲ ತಿನ್ನಬಾರ್ದು. ಹಾಕಿ ಇನ್ನೊಂದು ಅದು ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿಟ್ಟು ನೋಡ್ರಿ. ಈಗ ಬೆಳ್ಳುಳ್ಳಿ ಪೇಸ್ಟ್ ಇದಕ್ಕೊಂದಿಟ್ಟು ಅರ್ಧ ಒಂದು ತರಿಗದ ಹಿಂಗೆ ಕಲಿಸ್ಕೊಂಡು ಏನಾಗತ್ತೀರಿ ಅಂದ್ರೆ ಇದು ಕಲಿಸ್ಬಿಟ್ರೆ ನೆನಿತೆ ಚಲೋತೆ ಒಳಗೆ ಅದಕ್ಕೆ ಮಿಕ್ಸ್ ಆತಂದು ಬಿಡಿ ಸಾಕು. ಮಿಕ್ಸ್ ಆದ ಇದು ಹಾಕರಿ ಅಂದ್ರೆ ತಿನ್ನಕ್ಕೆ ಭಾಳ ಟೇಸ್ಟ್ ಬರ್ತೈತಿ ಅದು. ಈಗ ಉಳ್ಳಾಗಡ್ಡಿ ಹೆಚ್ಕೊಂಡು ಟಮಾಟೆ ಹೆಚ್ಕೊಂಡು ಸೀದಾ ನಿಮಗೆ ಇವ್ನು ಏನು ಮಾಡ್ಕೋಬೇಕ್ರಿ, ಇಷ್ಟು ಕಲಿಸಿ ಈಗ ಫ್ರೈ ಮಾಡಿದ ಕಲರ್ ಹೆಂಗೆ ಬರ್ತಾವೆ ನಿಮ್ಗೆ ತೋರಿಸ್ತಾ ನೋಡ್ರಿ. ಇದು ಕಲಿಸ್ತೇನೆ. ಓಕೆ ಕನ್ನಡ ಜನತೆಗೆ ಕಲಿಸ್ತಾರೆ ಹೆಂಗೆ ನೋಡ್ರಿ. ಫಿಶ್ ಕಲ್ಸತ್ತಾರ ನೋಡ್ರಿ ನಮ್ಮ ಮನೆಯವ್ರು. ನೋಡ್ರಿ ಇದು ಜಸ್ಟ್ ಮಸಾಲೆ ಹಾಕಿರಂಗ. ಯಾಕೆ ಬ್ಯಾಡಗಿ ಮೆಣಸಿನ್ಕಾಯಿ ನಾನು ಅಂದ್ರೆ ಕಲರ್ ಬರುತ್ತೆ ಇದ್ರಾಗ, ಅದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಅಂತಾಳೆ. ನಾವು ಅಡಿಗೆ ಯೂಸ್ ಮಾಡೋದು ಇದನ್ನು. ನಮ್ಮ ಮನೆಯವ್ರ ಪಾತ್ರೆನೇ ಬೇರೆ ರೀ, ನಾನ್ ವೆಜ್ ತಿನ್ನಕತ್ರಿ. ನನ್ನ ಪಾತ್ರೆನೇ ಬೇರೆ ಅದಾವ್ರಿ. ಯಾಕಂದ್ರೆ ನಾನು ಮಾಡಿದ್ದ ಪಾತ್ರೆ ಒಳಗೆ ನಾನು ಏನೈತಲ್ಲ ಮಾಡ್ಕೋದ್ರಿ ಒಟ್ಟು. ಯಾಕಂದ್ರೆ ಅದ್ರೊಳಗೆ ಊಟ ಮಾಡೋದಲ್ಲ. ಹಿಂಗೆ ನಾನು ಬ್ಯಾಡಪ್ಪ ಚಲೋ ಬಾಂಡೆ ಒಳಗೆ ಮಾಡಬಾರ್ದು. ಹಿಂಗಾಗಿ ನನಗೆ ಸಪ್ರೇಟಾಗಿ ಪಾತ್ರೆ ಇಟ್ಕೊಂಡ್ಬಿಟ್ಟೆ. ಸಂದವರು ಚಿಂತಿಲ್ಲ, ನನಗೆ ಏನು ಮಾಡ್ಕೊಂತೀನಿ ಸಪ್ರೇಟಾಗಿ ನಾನು ಇಟ್ಕೊತಾನೆ. ನೋಡ್ರಿ ಹಿಂಗೆ ಕಲಿಸ್ಕೊಂಡಾರ ನೋಡ್ರಿ, ಎಷ್ಟು ಮಸಾಲೆ ಹಾಕ್ತೇವೆ ಹಂಗೆ. ರೆಡಿ ತೋರಿಸ್ತಾನೆ ಅವ್ರಿಗೆ ಕಲರ್ ಹೆಂಗೆ ಬರ್ತೈತೆ ಅಂತೇಳಿ. ನೋಡಿ ತೋರ್ಸೋರಿಗೆ ನೋಡ್ರಿ ಹಿಂಗೆ ಹಾಕತ್ ನೋಡ್ರಿ. ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಹಾಕಿ ಹಿಂಗೆ ಹಾಕತಿ ನೋಡ್ರಿ. ಓಕೆ ಈಗ ನೋಡ್ರಿ ನಾನು ಹೆಂಡತಿ ಗ್ಯಾಸ್ ಚಾಲೂ ಮಾಡಿದ್ಲು. ಈಗ ಇದಕ್ಕೆ ಎಣ್ಣೆ ಹಾಕ್ತಾಳೆ. ಒಂದು 5-6 ಸ್ಪೂನಷ್ಟು ಉಪ್ಪಿಟ್ಟು ತಿನ್ನೋ ಚಮಚ ಇರ್ತೈತಲ್ರಿ, ಅದರಲ್ಲೇ ಒಂದಿಟ್ಟು ಎಣ್ಣೆ ಹಾಕ್ತಾಳೆ. ಹಾಕಿ ಒಂದಿಟ್ಟು ಎಣ್ಣೆ ನೋಡ್ರಿ ಇಲ್ಲೇ ಇದ್ರಿ ಸನ್ಫ್ಲವರ್ ಎಣ್ಣೆ ನೋಡ್ರಿ. ಸನ್ಫ್ಲವರ್ ಎಣ್ಣೆ ರೀ. ಯಾಕಂದ್ರೆ ಒಂದು ಸ್ವಲ್ಪ ಒಳ್ಳೆ ಎಣ್ಣೆ ಚಲೋ ಯೂಸ್ ಮಾಡ್ಬೇಕಲ್ಲ, ಹಿಂಗಾಗಿ ಇದು ಹೇಗೆ ಒಳ್ಳೇದು ಅಂತೇಳಿ ಇದನ್ನು ಯೂಸ್ ಮಾಡ್ತೀವಿ ರೀ.
ಈಗ ನೋಡ್ರಿ ಇದಕ್ಕೆ ಹಾಕ್ತಾಳೆ ಜೀರಿಗೆ ಯಾಕಂದ್ರೆ ಜೀರಿಗೆ ಸ್ವಲ್ಪ ಟೇಸ್ಟಿಗೆ ಚಲೋ ಆಗತ್ತೆ. ಅಷ್ಟು ಹಾಕ್ಬೇಡ, ಸ್ವಲ್ಪ ಹಾಕ್ತೀನಿ ನೋಡು. ಇರಲೇ ಹಾಕಿ ಎಣ್ಣೆ ಕಾಯ್ದಿದೆ. ಎಣ್ಣೆ ಕಾದ್ಮೇಲೆ ಹಾಕ್ತಾಳ್ರಿ. ಈಗ ನೋಡ್ರಿ, ಈಗ ಜೀರಿಗೆನ ಹಾಕಾತ್ಲ. ಇದು ನಾನ್ ಸ್ಟಿಕ್ ಬಾಳಿಗಲ್ರಿ, ಹಿಂಗಾಗಿ ತಳಗ ಒಂದು ಸ್ವಲ್ಪ ತಳ ಹಿಂಗೆ ಮ್ಯಾಗ ಉಬ್ಬಿರ್ತೈತಿ, ಅತ್ತಾಗ ಇದು ಡೌನ್ ಇರ್ತೈತಿ. ಹಿಂಗಾಗಿ ಮಾಡ್ತಾರೆ ನೋಡ್ರಿ. ಚಟಪಟ ಅನ್ನ ಹಾಕತ್ತು ಹೋಯ್ಗವು. ಚಟಪಟ ಅಂದ್ರೆ ಈಗ ಒಂದು ಸ್ವಲ್ಪ ಸಾಂಬಾರು ಕಾಳು, ಕೊತ್ತಂಬರಿ ಕಾಳು, ಸಾಂಬಾರು ಕಾಳು ಹಾಕೋಕ್ರಿ ನೋಡಿರಿ. ಸಾಂಬಾರು ಕಾಳು ಹಾಕ್ಕೊಂಡು ಸಾಕು. ಯಾಕಂದ್ರೆ ಇದು ಟೇಸ್ಟ್ ರೀ, ಧನಿಯಾ ಪುಡಿಗಿಂತನೂ ಇದೇನಾಗತ್ತೆ ರೀ, ಕಾಳಿನ ಒಂಥರ ನ್ಯಾಚುರಲ್ ಆಗತ್ತೆ ರೀ ಅದು. ಹಿಂಗಾಗಿರಿ ಈಗ ನೋಡ್ರಿ, ಇದಕ್ಕೆ ಒಂದು 2-3 ಲವಂಗ ಅಷ್ಟೇ. 2-3 ಹಾಕಿ, ಜಾಸ್ತಿ ಗರ್ಮಿ ಆಕೈತೆ ಅದಕ್ಕೆ. ಬಿಡಿ 2-3 ಹಾಕ್ಯಾಳ ಈ ಲವಂಗನ. ಈಗ ನೆಕ್ಸ್ಟ್ ಪೇಪರ್ ಅಂತ ನೋಡ್ರಿ, ಮೆಣಸಿನ್ಕಾಳು ಅಂತ ನೋಡ್ರಿ. ಮೆಣಸಿನ್ಕಾಳು ಹಾಕೊಂಡೈದಾರೆ ಕಾಳು. ಸ್ವಲ್ಪ ಖಾರ ಬರ್ಬೇಕಲ್ರಿ. ಅದಕ್ಕೆ ನಮ್ಮ ಯಜಮಾನ್ರಿಗೆ ಹಾಕಿ ಲಘು ಹಾಕಾಕ ಎಷ್ಟೊತ್ತು ಮಾಡ್ತೀವಿ. ಇನ್ನೂ ಹಾಕೊಂಡು ಅಂತ ತಿಳ್ಕೊನವ್ರು ಹಾಕಿ ನೋಡ್ರಿ ಅಲ್ಲಿ. ಈಗ ನೋಡ್ರಿ, ಉಳ್ಳಾಗಡ್ಡಿ ಹಾಕ್ತಾಳ. ಇವ್ರ ನಮ್ಮ ಮನೆಯಲ್ಲಿ ಕೊಬ್ಬರಿ ತಿನ್ನೋದಿಲ್ರಿ, ಹಿಂಗಾಗಿ ಕೊಬ್ಬರಿ ಹಾಕೋದಿಲ್ಲ ನಾವು. ಉಳ್ಳಾಗಡ್ಡಿ ನೋಡ್ರಿ, ಇವನೇ ಮಾಡ್ಕೋಬೇಕು. ಒಂದ್ಸಲ ಇದು ಬರೋಂಗ ಏನಪ್ಪಾ ಅಂದ್ರೆ ಬ್ರೌನ್ ಕಲರ್ ಬರೋ ಮಟನು ಇವ್ರು ಫ್ರೈ ಮಾಡ್ಕೋಬೇಕು. ಅಂದ್ರೆ ಏನಾಗೈತೆ ಸರಿ ಭಾಳ ಟೇಸ್ಟ್ ಆಗತ್ತೆ ರೀ. ಯಾಕೆ ಹಸಿ ಇದ್ರೆ ಸರಿ ಆಗೋದಿಲ್ಲ. ಒಂದು ಸ್ವಲ್ಪ ಚಮಚಲೆ ಈಗ ನೋಡ್ರಿ, ಈಗ ಹಿಂಗೆ ಮಾಡ್ಕೊಂಡು ಏನು ಮಾಡ್ತಾವೆ ಬ್ರೌನ್ ಕಲರ್ ಬರುತ್ತೆ. 1-2 ನಿಮಿಷ. ಈಗ ನೋಡ್ರಿ, ಉಳ್ಳಾಗಡ್ಡಿ ಬ್ರೌನ್ ಕಲರ್ ಬಂದೈತಿ. ಈಗ ಟೊಮೆಟೊ ಹಾಕೊಂಡ್ರಿ. ಟೊಮೆಟೊ ತರಿ ಮಾಡೋಕ್ಕಲ್ಲ, ಹಿಂಗಾಗಿ ದೊಡ್ಡ ಪೀಸ್ ಮಾಡಿ ಹಾಕತ್ತೇವೆ. ಗ್ರೇವಿ ಇದನ್ನು ಫ್ರೈ ಮಾಡ್ಕೊಂಡ್ರಿ. ನೋಡ್ರಿ, ಲಘೂನ ಟೊಮೆಟೊ ಫ್ರೈ ಆಕೈತೆ ರೀ, ಹತ್ತಗಾಕೈತಿ. ಹಿಂಗಾಗಿ ಮೊದಲೇ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಂಡು ಆಮೇಲೆ ಟೊಮೆಟೊ ಹಾಕೀನಿ. ನೋಡ್ರಿ, ಎಲ್ಲ ಸ್ಮೂತಾಗಿ ಬೇಯತೈತಿ, ಫ್ರೈ ಆಗತ್ತ ನೋಡ್ರಿ. ಟೊಮೆಟೊ ಉಳ್ಳಾಗಡ್ಡೆಲ್ಲ ಹಿಂಗೆ ಫ್ರೈ ಆದ್ರೆ ಗ್ರೇವಿ ಮಸ್ತಾಗಿ ರುಚಿಯಾಗಿ ಬರೋದು. ಎಷ್ಟು ಚಂದ ಫ್ರೈ ಮಾಡ್ಕೊಂತೀವಲ್ಲ ಅಷ್ಟು ಚಂದಾಗಿ ಏನಾಗೈತ್ರಿ, ತರಿ ಅಂದ್ರೆ ಗ್ರೇವಿ ಭಾರಿ ಚಂದ ಬರ್ತೈತಿ, ತಿನ್ನಾಕ ಟೇಸ್ಟ್ ಬರ್ತೈತಿ. ಆಯ್ತು, ಇದಕ್ಕೊಂದು ಸ್ವಲ್ಪ ಹುಣಸೆ ಹಣ್ಣಿನ ನೀರು ಹಾಕ್ತೀವಿ. ಈಗ ಹಾಕ್ತೀರಿ? ಈಗ ಒಂದು ಸ್ವಲ್ಪ ಹಾಕ, ಆಮೇಲೆ ನೋಡೋಣ ರುಚಿಗೆ ತಕ್ಕಷ್ಟು ಹಾಕೊಂಡು. ನೋಡ್ರಿ, ಹುಣಸೆ ಹಣ್ಣು ನೀರು ಹಾಕೋತಾರ. ಈಗ ಒಂದು ಸ್ವಲ್ಪ ಹಾಕೋತಾರ, ಆಮೇಲೆ ಗ್ರೇವಿ ಒಂದು ಸ್ವಲ್ಪ ಹಾಕೋತಾರ ಅಂತ. ಸಾಕು, ಇಷ್ಟ ಭಾಳಲ್ಲ. ಒಂದು ಹಾಕೊಂಡ್ಬಿಟ್ಟು ಮುಗಿತು. ಏನು ಮಾಡೋದು ಈಗ ಅಂದ್ರೆ ಮಿಕ್ಸಿ ಹಾಕಿಬಿಟ್ರೆ ಏನಾಗೈತೆ ಚಂದ. ಒಂದು ಅದಕ್ಕೆ ಅದ್ರ ಕೂಡ ಹುಳಿ ಮಸ್ತ್ ಚಂದ ಹತ್ತತಿ. ಯಾಕಂದ್ರೆ ಮೀನು ಯಾವತ್ತು ಒಗರಿರ್ತೈತಿ. ಈಗ ಮಿಕ್ಸಿ ಹಾಕ್ಬೇಕನ? ಈಗ ಮಿಕ್ಸಿಗೆ ಹಾಕ್ಬಿಡಿ. ಮಿಕ್ಸಿ ಬಾವು ತಿರುಗಿಸ್ಬಿಡ. ಓಕೆ, ಪೇಸ್ಟ್ ಮಾಡ್ಕೊಂಬರೋಣ್ರಿ ಮಿಕ್ಸಿ. ಮಾಡ್ಕೊಂಬಾರಿ ಹೋಗಿ. ನೋಡ್ರಿ, ಹಿಂಗೆ ಬಂದೈತಿ. ಇದನ್ನು ಮಿಕ್ಸಿ ಪೇಸ್ಟ್ ಮಾಡೋಣ್ರಿ. ಈಗ ನೋಡ್ರಿ, ಮಸಾಲಾನ ಆರಾಕಿಟ್ಟೈತಿ. ಈಗ ಅಲ್ಲಿ ಒಂದು ಗ್ಯಾಸ್ ಆನ್ ಮಾಡ್ಕೊಂಡು ತವಿ ಇಟ್ಟೇವ್ರಿ. ತವಿ ಕಾದ್ಮೇಲೆ ಈಗ ಏನು ನಾವು ಇದು ಮಸಾಲ ಕಲಿಸಿಟ್ಕೊಂಡಿದ್ದೆಲ್ಲ ಫಿಶ್, ಅದನ್ನು ಫ್ರೈ ಮಾಡ್ಕೊತಾರ ನೋಡ್ರಿ ಎಣ್ಣೆ ಒಳಗೆ ಸ್ವಲ್ಪ. ಓಕೆ ನೋಡ್ರಿ, ನಮ್ಮ ಬುಡಾ ಪಾಪು ಸಮೂ ಹಾಯ್. ಬುಡಾ ಪಾಪು ನೋಡ್ರಿ ಏನು ಮಾಡ್ಕೊಡೋದಿಲ್ಲ, ಭಾಳ ಬುಡ ಅದ ನೋಡ್ರಿ. ಒಂದು ಬೌಲ್ ಒಳಗೆ ಇಷ್ಟು ಎಣ್ಣೆ ತೊಗೊಂಡ ಇಷ್ಟ ಎಣ್ಣೆ ಒಳಗೆ ಇಷ್ಟು ಪೀಸ್ನ ಫ್ರೈ ಮಾಡ್ತಾರಂತ ನೋಡ್ರಿ. ಹೆಂಗೆ ಮಾಡ್ತಾರೆ ನೋಡಂಬರಿ. ನೋಡ್ರಿ, ತವಿ ಕಾದತ್ತಿ, ಎಣ್ಣೆ ಹಾಕತ್ತಾರ. ಎಣ್ಣೆ ಕಾಯಕತ್ತೈತಿ, ಗ್ಯಾಸ್ ಸ್ಲೀಮ್ ಇಟ್ಟಾರ ನೋಡ್ರಿ. ಎಲ್ಲ ತವಿಗೂ ಸರಿಯಾಗಿ ಎಣ್ಣೆ ಹತ್ಬೇಕು, ಹಂಗೆ ಎಣ್ಣೆ ಹಚ್ಕೋತಾರೆ ನೋಡ್ರಿ. ತವಿಗೆಲ್ಲ ಎಣ್ಣೆ ಹತ್ತದೈತಿ. ಎಣ್ಣೆನೂ ಬರೀ ಕಾದತ್ತೀರ. ಮತ್ತು ನೋಡ್ರಿ, ಪೀಸ್ ಹಾಕತ್ತಾರ, ಹಾಕಿ ಫ್ರೈ ಮಾಡ್ತಾರೆ ನೋಡ್ರಿ. ನೋಡ್ರಿ ತವಿ ತುಂಬ ಹಾಕ್ತಾರೆ ನೋಡ್ರಿ. ನಮ್ಮ ಸಮ ಹಂಗಾರೆ ಐತಿ, ಭಾಳ ಆದಾಡ್ರಿ ಐತಿ. ಒಟ್ಟ ಏನು ಮಾಡಿ ಕೊಡೋದಿಲ್ಲ ರೀ ಐತಿ. ನಮ್ಮ ಯಜಮಾನ್ರು ಬಂದಿಂದಕನ ಅಡುಗೆ ಸ್ಟಾರ್ಟ್ ಮಾಡೋದ್ರಿ. ನಮ್ಮ ಸಮ ಏನು ಮಾಡಿ ಕೊಡೋದಿಲ್ಲ ರೀ. ನೋಡ್ರಿ, ಸುತ್ತಲೂ ಎಣ್ಣೆ ಹಾಕ್ತಾರ ನೋಡ್ರಿ. ನೋಡ್ರಿ, ಫ್ರೈ ಆಗತ್ತ ನೋಡ್ರಿ. ಇದೇ ರೀತಿ ಎಲ್ಲಾನು ಫ್ರೈ ಮಾಡ್ಕೊಂಡು ಅಂದ್ರೆ ಫ್ರೈ ಮಾಡ್ಕೊಂಡ್ಬಿಟ್ರೆ ಲಘು ಇದಾಕತ್ತೆ ನೋಡ್ದ. ನೋಡ್ರಿ, ಫ್ರೈ ಆಗತ್ತವ್ರಿ. ಚಕ ಹೇಳ್ತಾವ್ರಿ. ಫ್ರೈ ಫಿಶ್ ಫ್ರೈ ಹಂಗಾರಿ. ಈಗ ನಮ್ಮ ಸಮ ಏನು ಕೆಲಸ ಮಾಡ್ಕೊಡೋದಿಲ್ಲ ನಂಗೆ. ನೋಡ್ರಿ, ಭಾಷೆ ಕೊಂಡಾರ ಈಗ. ನೋಡ್ರಿ ಹೆಂಗೆ ಫ್ರೈ ಆಗತ್ತವ ನೋಡ್ರಿ. ನಮ್ಮ ಯಜಮಾನ್ರು ಡ್ಯಾನ್ಸ್ ಮಾಡ್ತಾರೆ ನಮ್ಮ ಸಮ ಕರ್ಕೊಂಡ. ಮಾಡ್ರಿ ಅಪ್ಪ ಮಗಳು ಡ್ಯಾನ್ಸ್. ನೋಡ್ರಿ, ನಮ್ಮ ಯಜಮಾನ್ರು
ಫಿಶ್ನ ಫ್ರೈ ಮಾಡಿಬಿಟ್ರಿ ನೋಡ್ರಿ ಈಗ ಕಲರ್ ಹೆಂಗೊಂದು ಹೆಂಗ್ ಬರ್ಬೇಕು ನೋಡ್ರಿ ಇವತ್ತ ನೋಡ್ರಿ ಹೆಂಗ್ಯಾವ ಮನಿ ಸ್ಟೈಲ್ ಇದೆ. ಹೆಂಗೆ ನೋಡ್ರಿ ನೀನು ಭಾಳ ಇದಾಲಿಲ್ಲ ನಿಮ್ಮ ಇದ್ರ ಎಣ್ಣೆ ಹಾಕಿಲ್ಲ ಮತ್ತೆ ನಿಮ್ಮ ಇದ್ರ ಎಣ್ಣೆ ಹಾಕಿ ನಿಮ್ಮ ಇದ್ರ ಎಲ್ಲ ಮಾಡಿ ಅಂದ್ರೆ ಎಣ್ಣೆ ಭಾಳ ಹೋಗಿಲ್ಲ ಇಷ್ಟದಾಗ ಫ್ರೈ ಸ್ಟೀಮ್ ಇಟ್ಕೊಂಡ್ಬಿಡು ಅಷ್ಟಾಗಿ ಫ್ರೈ ಆದವ್ರಿ ಈಗ ಒಟ್ಟ ಹೊತ್ತದುಲ್ರಿ ಫ್ರೈ ಆದವ ಹಾಂ ಅದು ನೋಡಿ ಓಕೆ ಒಂದು ಪೇಟೆ ತಗೋತಾರ ನೋಡ್ರಿ ಈಗ ನೋಡ್ರಿ ಈಗ ಫ್ರೈ ಆತಿದ್ವು ನೋಡಿ ಸೂಪರ್ ಹೆಂಗೆ ದಿಲ್ ಹಾಕಾರ ಎಲ್ಲ ಅದ ನೋಡ್ರಿ ಇದ್ರೊಳಗೆ ಎಲ್ಲ ಪ್ರೇಮಿಗಳಿಗಿದೆ ಹಂಗೆ ಅದ್ಕೊಬೇಡ್ರಿ ಎಲ್ಲದಕ್ಕೂ ಐತಿ ಇಷ್ಟು ಚಂದ ಫ್ರೈ ಆಕತ್ತೆ ನೋಡಿ ಇದನ್ನ ಏನು ಮಾಡ್ಬಿಡ್ದು ತರಿ ಒಳಗೆ ಒಂದು ಸ್ವಲ್ಪ ಒಂದು ಇದ್ರೊಳಗೆ ಕೂಡಿಸ್ಬಿಟ್ರೆ ಈಗ ಉಳ್ಳಾಡಿ ಹೊಡ್ಕೊಂಡಿದ್ವಲ್ಲ ಅದು ನಿಮಿಷ ಹಾಕೊಂಡ್ಬರ್ತಾರೆ ಅದ್ರೊಳಗೆ ಒಂದು 2 ನಿಮಿಷ ಕುದಿಸೋದ್ರಿಂದ ಇದು ಫುಲ್ಲು ಸ್ಮ್ಯಾಶ್ ಮಸ್ತ್ ಹಿಂಗೆ ಆಗೈತಲ್ರಿ ಭಾರಿ ಆಗೈತೆ ಇದು. ಓಕೆ ನೆಕ್ಸ್ಟ್ ಏನು ಮಾಡೋದಂತೆ ನಿಮ್ಗೆ ಹೇಳ್ತಂಬರ್ರಿ ನೋಡ್ರಿ ಟೋಟಲಾಗಿ ಎಷ್ಟು ಫ್ರೈ ಆಗೈತೆ ಅಂದರೂ ಇನ್ನೂ ಇಷ್ಟು ಎಣ್ಣೆ ಉಳಿತಾರೆ ನಾ ತೊಗೊಂಡಿದ್ದು ಡೇಟ್ ಅದಕ್ಕೆ ಹೇಳೋದು ಒಂದು ತೆಮಿ ಒಳಗೆ ಫ್ರೈ ಇಷ್ಟು ಉಂಡ ಮೀನೇ ಮಾಡ್ಕೊಂಡ್ರಿ ನಾನು ಹೆಂಗೆ ಮಾಡ್ಕೊಂಡೆ ಹೇಳ್ರಿ ಸ್ವಲ್ಪ ಫಸ್ಟ್ ತೆಮಿ ಹಾಕಿ ಅದ್ರೊಳಗೆ ತೆಮಿ ಇಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಹೌದು ಅನ್ನಟ್ಟು ಇದು ಹಚ್ಬೇಕು ಏನಪ್ಪ ಎಣ್ಣೆ ಹಚ್ಬೇಕು ತೆಮಿ ತುಂಬ ಎಣ್ಣೆ ಹಚ್ಚಿ ಆಮೇಲೆ ಮೀನಾ ಹಾಕ್ಬೇಕು ರೀ ಮೀನಾ ಹಾಕಿ ಮ್ಯಾಗ ಒಂದು ಸ್ವಲ್ಪ ಹೌದು ನೋಡ್ರಿ ಹನಿ ಹನಿ ಮೀನು ಬಿಟ್ಟು ತೊಳಗೆ ಹತ್ತೋದಿಲ್ಲ ಭಾರಿ ಚಂದ ಫ್ರೈ ಆಕವು ಭಾರಿ ಚಂದ ಎದ್ದು ಬರ್ತಾವೆ ಅವು ನೋಡಿರಿ ನೆಕ್ಸ್ಟ್ ಏನು ಮಾಡಿದ್ರಿ ತರಿ ಒಳಗೆ ಹೆಂಗೆ ಕೂಡಿಸ್ತಾನೆ ನಿಮ್ಗೆ ತೋರಿಸ್ತಾನೆ ನೋಡಿರಿ ಈಗ ಎಣ್ಣೆ ಹಾಕ್ತಿದ್ದಾಳೆ ಯಾಕಂದ್ರೆ ಫ್ರೈ ಮಾಡಿ ಹೊಡಿದ್ವಲ್ಲ ಮೀನಾನ ಸ್ವಲ್ಪ ಹಾಕಿ ಎಣ್ಣೆ ಹಾಕಿ ಇಟ್ಕೊಂಡಿದ್ವಲ್ಲ ಇದರಲ್ಲಿ ಫ್ರೈ ತಲೆಗಿದೆ ಇದಕ್ಕೆ ತರಿ ಕೂಡಿಸ್ಬೇಕಲ್ಲ ಈಗ ಇದು ಏನಂತ ಇದಕ್ಕೆ ಗೆರ್ವಿ ಅಂತಾಳೆ ನೋಡ್ರಿ ಗೆರ್ವಿ ಹೆಂಗೆ ನುಣ್ಣಗಾಗೈತೆ ಚಂದ ಇದನ್ನ ಇದ್ರೊಳಗೆ ಹಾಕಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ರಿ ಸ್ವಲ್ಪ ಎಣ್ಣೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗ್ತದೆ ಯಾಕಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಣ್ಣೆ ಆಗಿ ಒಂದು ಸ್ವಲ್ಪ ಫ್ರೈ ಆದ್ರೆ ಅದ್ರ ರುಚಿನೇ ಬೇರೆ ಇರುತ್ತೆ ರೀ ನೋಡ್ರಿ ಈಗ ವಾಸನೆ ಬರಕತ್ತೆ ಬರ್ರಿ ನೀವು ನೋಡಿ ಬರ್ರಿ ಫ್ರೈ ಮಾಡ್ಕೊಂಡ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆಗತೈತಿ ಈಗೇನು ಹಾಕ್ತೀರಿ ಈಗ ತರಿನ ಇದ್ರೊಳಗೆ ಕುಡಿಸ್ತಾಳ್ರಿ ಈಗ ಗ್ರೇವಿ ಅದು ತರಿ ಎದಕ್ಕಂತ ಹೋದ್ರೆ ಕನ್ನಡದ ತರಿನ ಅಂತಾರೆ ಗೆರ್ವಿನ ಅಂತಾರೆ ಮತ್ತೆ ನೋಡ್ರಿ ಇಲ್ಲೇ ಮಿಕ್ಸಿ ಒಳಗೆ ಆಗಲೇ ಹುರಿದಿಟ್ಕೊಂಡಿದ್ದೀವಲ್ರಿ ಅದನ್ನ ಹೆಂಗಾಗೈತೆ ನೋಡ್ರಿ ಈಗ ಟೋಟಲಾಗಿ ಗೆರ್ವಿನ ಹಾಕೇಳಿ ಏನು ಮಾಡ್ರಿ ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ರಿ ಮೊದಲು ಒಳಗಡೆ ಎಲ್ಲ ಫ್ರೈ ಮಾಡಿದ್ದಿತ್ತು ರೀ ಆದ್ರೆ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿರ್ತೈತಿ ಟೇಸ್ಟ್ ಅವ್ರು ಚಂದಾಗಿ ಬರ್ತೈತೆ ರೀ ತಿನ್ನಾಕ ಈಗ ನನಗಂತ ಯಾವತ್ತಿಂದನೇ ಯಾವ್ಬಿಟ್ಟು ಅನ್ಸತೈತಿ ನಾನು ಏನು ಜಾಸ್ತಿ ಬಡ್ಕೋಬಾರ್ದು ಒಂದು ಸ್ವಲ್ಪ ತಿನ್ನೋಂತೆ ಅಂತ ಮಾತಾಡ್ರಿ ಹಾಕಿ ತಿನ್ನೋದಿಲ್ಲ ಏನು ಮಾಡಕ್ಕೆ ಬರೋದಿಲ್ಲ ನಾನು ತಿಂತೇವಿ ಈ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ರಿ ತರಿ ಒಂದು ಸ್ವಲ್ಪ ಜಾಸ್ತಿ ಬೇಕಾದ್ರೆ ಅದೇ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿದ್ದೆ ನೋಡಿದ್ರೆ ಹಿಂಗೆ ಅಯ್ಯಾಡಿಸಿ ಏನು ಮಾಡ್ಬೇಕು ರೀ ಅದನ್ನ ಇದಕ್ಕೆ ಹಾಕಿಬಿಡ್ಬೇಕು ಇದಕ್ಕೆ ಏನಂತಲ್ರಿ ಇದನ್ನೀಗ ತರಿಗೆ ಮಿಕ್ಸ್ ಆಕೈತೆ ನೋಡ್ರಿ ಹುಣಸೆ ನೀರು ಮಿಕ್ಸ್ ಮಾಡೀನಿ ಇದಕ್ಕೆ ಇನ್ನೊಂದು ಸ್ವಲ್ಪ ಹುಣಸೆ ನೀರು ಮಿಕ್ಸ್ ಮಾಡ್ಬೇಕು ಇದಕ್ಕೆ ಯಾಕೆ ಹೇಳ್ರಿ ಹುಣಸೆ ನೀರು ಮಿಕ್ಸ್ ಮಾಡಿದ್ರೆ ಮದ ಕಡಿಮೆ ಆಗುತ್ತೆ ಟೇಸ್ಟ್ ಬರುತ್ತೆ ರೀ ಎಷ್ಟು ಹುಣಸೆ ನೀರು ಹಾಕಿದ್ರೆ ಅಷ್ಟೇ ಬರುತ್ತೆ ಹಂಗಂತೆ ಮತ್ತು ಅತಿ ಹುಳಿ ಮಾಡಿಬಿಡ್ರಿ ಬಿಡ್ರಿ ಹಿಂಡಿ ನೋಡ್ರಿ ಸಾಕು ಏನೈತಲ್ರಿ ಈಗ ತರಿ ಫಸ್ಟ್ ಕ್ಲಾಸ್ ಕುದ್ದು ಮತ್ತೊಟ್ಟು ಏನಾಗತ್ರಿ ಇದು ಗಟ್ಟಿ ಆಕೈತಿ ಕಲರ್ ತನ್ನಿಂದಾನೆ ಬಿಡುತ್ತೆ ರೀ ಈಗ ಕಲರ್ ಹೆಂಗೆ ಬಿಡುತ್ತೆ ಅಂದ್ರೆ ನೋಡ್ರಿ ಕಲರ್ ಹೆಂಗೆ ಬರುತ್ತೆ ಈಗ ಒಂದಿಷ್ಟು ಹೊತ್ತು ಕುದಿ ಬರ್ಬೇಕ್ರಿ ಅಂದ್ರೆ ಕಲರ್ ಬರುತ್ತೆ ನೋಡ್ರಿ ಹಿಂಗೆ ಫುಲ್ಲು ಕಲರ್ ಬರತ್ತಿಲ್ಲ ರೀ ಹೇಳಿದ್ನಿ ನಿಮ್ಗೆ ಕಲರ್ ಬರ್ತದೆ ನೋಡ್ರಿ ಈಗೆಲ್ಲ ಮಿಕ್ಸ್ ಮಾಡಿ ಫುಲ್ಲು ಕೆಂಪು ಬರುತ್ತೆ ರೀ ಕಲರ್ ಯಾಕೆ ಹೇಳ್ರಿ ಇದಕ್ಕೆ ಎದ್ರ ಮೇಲೆ ಖಾರ ಹಾಕ್ಯವ ನಾವು ಬ್ಯಾಡಗಿ ಖಾರ ತಿಂದ್ರೆ ಮುಂಜಾನೆ ಎದ್ದು ಬಾತ್ರೂಮ್ನಾಗ ಏನು ತ್ರಾಸ ಆಗೋದಿಲ್ಲ ಒಂದು ಸ್ವಲ್ಪ ಹಂಗೆ ನಕಲಿ ಗಿಡೇನ್ರಿ ಇವತ್ತು ಈಗ ಇದಕ್ಕೆ ನಾವು ಈ ಫ್ರೈ ಮಾಡಿಟ್ಕೊಂಡಂಥ ಮೀನಾ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಏನು ಮಾಡೋಣ ಇದಕ್ಕೆ ಒಂದು ಸ್ವಲ್ಪ ಹೌದು ನೋಡಿ ತರಿ ಇದ್ರ ಮೇಲೆ ಹಾಕಿಬಿಡೋಣ ಹಾಕಿಬಿಟ್ಟು ಅಂದ್ರೆ ಭಾರಿ ಸೂಪರ್ ಆಕತಿ ನೋಡ್ರಿ ಕರಿ ಅದು ಗ್ರೇವಿ ಒಳಗೆ ಫಿಶ್ನ ಫ್ರೈ ಮಾಡ್ಕೊಂಡಿದ್ರಲ್ಲ ಅವನ್ನ ಇದಕ್ಕೆ ಹಾಕೊಳ್ತಾರೆ ನೋಡ್ರಿ ಈಗ ನೋಡ್ರಿ 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 ತಡಿ ಮಕ್ಕಳು ನೋಡ್ರಿ ಈಗ ನಮ್ಮ ಟೋಟಲಾಗಿ ಮೀನ ರೆಡಿ ಆಯ್ತು ಹೆಂಗೆ ಆಯ್ತು ನೋಡ್ರಿ ನೋಡ್ರಿ ಇಲ್ದ ಟೋಟಲ್ ಮೀನು ರೆಡಿ ಆಯ್ತು ಈಗ ಏನು ಮಾಡ್ಬಿಡೋದು ಇದಕ್ಕೊಂದು ಸ್ವಲ್ಪ ಧನಿಯಾ ಹಾಕೊಂಬಿಟ್ರೆ ಕೊತ್ತಂಬರಿ ಸಾರಿ ಯಾಕಂದ್ರೆ ನಾನು ಆರ್ಮಿ ಒಳಗೆ ಇರ್ತಾರಲ್ಲ ಹಿಂಗಾಗಿ ಹಿಂದಿ ಯೂಸ್ ಮಾಡ್ತಿರ್ತಾರೆ ನಾನು ಏನು ಹೇಳ್ತಿರ್ತಾರೆ ಆದರೂ ಕನ್ನಡ ಚಂದಾಗಿ ಮಾತಾಡಕ್ಕೆ ಕರ್ಕೊರಿ ಅಂತ ನಮ್ಮ ಕನ್ನಡ ನಮ್ಮ ಹೆಮ್ಮೆ ನಾ ಕನ್ನಡ ಬಿಡೋದಿಲ್ಲ ರೀ ಯಾಕಂದ್ರೆ ಕನ್ನಡ ನನಗೆ ಮೇನ್ ಬೇಕು ಓಕೆ ರೀ ನೋಡ್ರಿ ಈಗ ಹಾಕ್ತೀನಿ ಇದಕ್ಕೇನು ಹಾಕ್ತಾನೆ ರೀ ಕೊತ್ತಂಬರಿ ಹಾಕ್ತೀನಿ ನೋಡ್ಕೊತೀರಿ ಅಷ್ಟು ಇದಕ್ಕೆ ಒಂದು ಸ್ವಲ್ಪ ಹೋದ ಕೊತ್ತಂಬರಿ ಹಾಕ್ಬಿಟ್ರೆ ಇದೇನು ಹಾಕತ್ರಿ ಈಗ ಇದು ಖುದ್ದ ಟೋಟಲಾಗಿ ಫಿಶ್ ಕರಿ ರೆಡಿ ನೋಡ್ರಿ ಫೈನಲಿ ನಮ್ಮ ಯಜಮಾನ್ರು ಊಟ ಮಾಡತ್ತಾರ ಬರ್ರಿ ನೀವು ಟ್ರೈ ಮಾಡ್ರಿ ನೋಡ್ರಿ ಕಮೆಂಟ್ ಮಾಡ್ರಿ
ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಇಂತಿಂತ ಒಳ್ಳೆ ವಿಡಿಯೋ ಬಿಡ್ತಿರ್ತೀವಿ ಹೆಂಗೆ ಅಡಿಗೆ ಮಾಡ್ಬೇಕು ಏನಿಲ್ಲ ಅಂತೇಳಿ. ನೋಡ್ರಿಲ್ಲಿ ಇವತ್ತ ನಮ್ಮ ಜಬರ್ದಸ್ತಿ ಹಳ್ಳಿ ಸ್ಟೈಲ್ ಒಳಗೆ ಮೀನ ಮಾಡೇವಿ. ತಿಂದು ನೋಡ್ತಾರೆ ಹೆಂಗೈತೆ ಅಂತೇಳಿ. ಮಸ್ತ ಮಸ್ತ್ ಐತ್ರಿ, ಸೂಪರ್ ಐತಿ. ಓಕೆ ಬರ್ರಿ ನೀವು ನಿಮ್ಗೂ ಎಲ್ಲ ಬಂದ್ರೆ ನಿಮಗೂ ಕೊಡ್ತೀವಿ ಇಲ್ಲ ಅನ್ನೋದಲ್ಲ. ಓಕೆ ಓಕೆ ಊಟದ ಜೊತೆ ನಮ್ಮ ಲಾಗ್ನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು.